ಗ್ಯಾಸ್ಟ್ರಿಕ್ಕು ಅಸಿಡಿಟಿ, ಎದೆ ಉರಿ, ಹೊಟ್ಟೆ ನೋವು ಬರುವಂಥದ್ದು, ಹೊಟ್ಟೆ ಉರಿ ಬರುವಂಥದ್ದು ಸಾಮಾನ್ಯವಾಗಿ ಎಲ್ರಿಗೂ ಕಾಡ್ತಾ ಇರುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಒಂದು ಗ್ಯಾಸ್ಟ್ರಿಕ್ ಮಾತ್ರೆಯನ್ನು ತಗೊಳ್ತಾ ಇರ್ತೀವಿ. ಖಂಡಿತವಾಗ್ಲೂ ಇನ್ನು ಮುಂದೆ ಆ ಒಂದು ಮಾತ್ರೆಯನ್ನು ನೀವು ನಿಲ್ಲಿಸ್ತೀರಾ. ನಾನು ಹೇಳುವಂಥ ಈ 2 ಮನೆಮದ್ದುಗಳನ್ನು ಮಾಡಿ ನೋಡಿ ಸಾಕು. ಎಷ್ಟೇ ಒಂದು ಗ್ಯಾಸ್ಟ್ರಿಕ್ಕು ಅಸಿಡಿಟಿ, ಎದೆ ಉರಿ ಆಗ್ತಾ ಇರಲಿ, ಹೊಟ್ಟೆ ನೋವು ಬರ್ತಾ ಇರಲಿ, ಹೊಟ್ಟೆ ಉರಿ ಬರ್ತಾ ಇರಲಿ, ಎಲ್ಲ ಕೂಡ ಕಡಿಮೆ ಆಗಲಿಕ್ಕೆ ಶುರುವಾಗುತ್ತೆ. ಆದರೆ ನೀವು ತಪ್ಪದೇನೆ ಪ್ರತಿದಿನ ಈ 2 ಮನೆಮದ್ದುಗಳನ್ನು ಮಾಡಿಕೊಳ್ಬೇಕು ಅಷ್ಟೇ. ಖಂಡಿತವಾಗ್ಲೂ ಗ್ಯಾಸ್ಟ್ರಿಕ್ಕಿಂದ ನೀವು ಬಳಲ್ತಾ ಇದ್ದರೆ ಅದಕ್ಕೆ ಒಂದು ಒಳ್ಳೆಯ ಸೊಲ್ಯೂಷನ್ ಇದು ಅಂತಲೇ ಹೇಳ್ಬೋದು. ಇನ್ನು ಸಾಮಾನ್ಯವಾಗಿ ನಾವು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ 1 ಲೋಟ ಬಿಸಿನೀರು ಕುಡಿಯೋವಂಥ ಅಭ್ಯಾಸ ಎಲ್ರಿಗೂ ಇದ್ದೇ ಇರುತ್ತೆ. ಅದರಲ್ಲೂ ಕೆಲವೊಬ್ಬರಂತೂ ಜೀರಿಗೆ ಕಷಾಯ ಅಥವಾ ಜೀರಿಗೆ ನೀರನ್ನು ಮಾಡ್ಕೊಂಡು ಕುಡಿತಾ ಇರ್ತಾರೆ. ಆದರೆ ಜೀರಿಗೆ ನೀರನ್ನು ಈ ರೀತಿಯಾಗಿ ಕುಡಿತಾ ಬನ್ನಿ, ಗ್ಯಾಸ್ಟ್ರಿಕ್ಕನ್ನು ನೀವು ಹೊಡೆದೋಡಿಸ್ಬೋದು. ಅಂದರೆ ನಿಮ್ಮ ಹತ್ರ ಕೂಡ ಬರೋದಿಲ್ಲ ಗ್ಯಾಸ್ಟ್ರಿಕ್ ಅಂತಲೇ ಹೇಳ್ಬೋದು. ನೋಡಿ, 1 ಗ್ಲಾಸ್ ನೀರನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ. ನೀರು ಬಿಸಿ ಆಗ್ತಿದ್ದಂಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನಷ್ಟು ಧನಿಯಾ ಹಾಕ್ತಾಯಿದ್ದೀನಿ, ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಓಂ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ನೀರನ್ನು ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ, ಎದೆ ಉರಿ, ಹೊಟ್ಟೆ ನೋವು, ಹೊಟ್ಟೆ ಉರಿ ಕಡಿಮೆ ಆಗುತ್ತೆ. ಇನ್ನು ಧನಿಯಾ ಹಾಕ್ಕೊಳ್ಳೋದ್ರಿಂದನೂ ಕೂಡ ಅಷ್ಟೇ ದೇಹಕ್ಕೆ ತುಂಬ ತಂಪನ್ನು ಒದಗಿಸುತ್ತೆ. ದೇಹ ಹೀಟಾಗಿದ್ದರೆ ಕಡಿಮೆ ಮಾಡುತ್ತೆ. ಅದರಲ್ಲೂ ಥೈರಾಯ್ಡ್ ಸಮಸ್ಯೆ ಇರುವಂಥ ಹೆಣ್ಮಕ್ಳಿಗಂತೂ ಇದು ಬೆಸ್ಟ್ ಮನೆಮದ್ದು ಅಂತಲೇ ಹೇಳ್ಬೋದು. ಇದನ್ನು ಹೆಣ್ಮಕ್ಳು ಗಂಡ್ಮಕ್ಳು ಇಬ್ಬರು ಆರಾಮಾಗಿ ಕುಡಿಬೋದು. ಇನ್ನು ನಾವಿಲ್ಲಿ ಓಂ ಕಾಳು ಅಥವಾ ಅಜ್ವೈನ್ ಹಾಕ್ಕೊಂಡಿದ್ವಿ. ಅದು ಸಹಿತವಾಗಿ ನಮ್ಮ ಈ ಒಂದು ಗ್ಯಾಸ್ಟ್ರಿಕ್, ಅಸಿಡಿಟಿ, ಹೊಟ್ಟೆ ಉರಿ, ಹೊಟ್ಟೆ ಉಬ್ಬರ ಈ ರೀತಿ ಆಗ್ತಾ ಇದ್ದರೆ ಕಡಿಮೆ ಮಾಡುತ್ತೆ. ಇದ್ರ ಜೊತೆಗೇ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಬೆಲ್ಲವನ್ನು ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಅಂದರೆ ಇದೆಲ್ಲದರೊಟ್ಟಿಗೆ ಬೆಲ್ಲ ಹಾಕ್ಕೊಳ್ಳೋದು ಕೂಡ ತುಂಬಾ ಒಳ್ಳೆಯದು. ಬೆಳಗಿನ ಸಮಯದಲ್ಲಿ ಸ್ವಲ್ಪ ಈ ರೀತಿ ನಾವು ಬೆಲ್ಲ ಅಥವಾ ಸಿಹಿ ಪದಾರ್ಥದ ಸೇವನೆ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಅದರಲ್ಲೂ ಬೆಲ್ಲದ ಸೇವನೆ ತುಂಬ ಒಳ್ಳೆಯದು. ಜೊತೆಗೆ ಇದು ನಮ್ಮ ಮೂಳೆಗಳಿಗೂ ಕೂಡ ತುಂಬ ಒಳ್ಳೆಯದಲ್ಲ. ಹಾಗಾಗಿ ನೋಡಿ, ಇದು ಚೆನ್ನಾಗಿ ಕುದ್ದಿದೆ. ನಾವೇನು 1 ಗ್ಲಾಸ್ ಹಾಕಿರ್ತೀವಿ, ಒಂದು 3/4 ಅಥವಾ ಅರ್ಧ ಗ್ಲಾಸ್ ಆಗೋವರೆಗೂ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು. ಇದಾಗಿದೆ. ಈಗ ನಾನು ಶೋಧಿಸ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಟೀ ಕಾಫಿ ಕುಡಿತೀರಲ್ಲ ಅಷ್ಟು ಬಿಸಿಯಾಗಿ ಕುಡಿಬೋದು, ಅಥವಾ ಸ್ವಲ್ಪ ಉಗುರು ಬೆಚ್ಚಗಿರುತ್ತಲ್ಲ ಆ ಸಮಯದಲ್ಲಾದ್ರೂ ಈ ಒಂದು ಕಷಾಯವನ್ನು ಪ್ರತಿದಿನ ನೀವು ಮರೀದೇನೆ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿಬೇಕು. ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿದ್ವಿ ಅಂದ ತಕ್ಷಣ ಈ ರೀತಿ ಕಷಾಯನ ಮಾಡಿಕೊಂಡು 1 ಲೋಟದಷ್ಟು ಕುಡಿತಾ ಬನ್ನಿ. 100% ಆಗಿ ನಿಮಗೆ ಎಷ್ಟೇ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಇರಲಿ, ಅಸಿಡಿಟಿ, ಹೊಟ್ಟೆ ನೋವು, ಹೊಟ್ಟೆ ಉರಿ ಬರ್ತಾ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಕೆಲವೊಬ್ಬರಿಗೆ ತುಂಬ ಹೀಟಾಗಿ ಕೈ ಕಾಲು ಉರಿ, ಹೊಟ್ಟೆ ಉರಿ ಹೆಚ್ಚಾಗ್ತಾ ಇರುತ್ತೆ, ಉರಿ ಬರ್ತಾ ಇರುತ್ತೆ, ಬಾಯಲ್ಲೆಲ್ಲ ಹುಣ್ಣಾಗ್ತಾ ಇರುತ್ತೆ. ಅದು ಸಹಿತವಾಗಿ ಕಡಿಮೆ ಆಗುತ್ತೆ. ಯಾಕಂದರೆ ನಾವಿಲ್ಲಿ ಧನಿಯಾ ಬಳಸಿದ್ದೀವಿ. ಇನ್ನು ಹೊಟ್ಟೆ ಉಬ್ರ ಆಗುವಂಥದ್ದು, ಹುಳಿತೇಗು ಅಥವಾ ಮಲಬದ್ಧತೆ ಈ ರೀತಿ ಸಮಸ್ಯೆಗಳಿದ್ರೂ ಕೂಡ ಪರಿಹಾರಕ್ಕೆ ಇದೊಂದು ಕಷಾಯ ಸಾಕು ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ಮರಿದೇನೆ ಪ್ರತಿದಿನ ನೀವು ಈ 1 ಲೋಟ ಕಷಾಯವನ್ನು ಕುಡಿತಾ ಬನ್ನಿ. ಯಾವುದೇ ಒಂದು ಗ್ಯಾಸ್ಟ್ರಿಕ್ ಮಾತ್ರೆಯ ಒಂದು ಅವಶ್ಯಕತೆ ನಿಮಗೆ ಬೀಳೋದಿಲ್ಲ. ಇಲ್ಲ ನಮಗೆ ವಿಪರೀತ ಗ್ಯಾಸ್ಟ್ರಿಕ್ ಇದೆ, ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೇನು ಆಗ್ತಾ ಇಲ್ಲ ಅಂದರೆ ನೀವು ಈ ಒಂದು ಮನೆಮದ್ದನ್ನು ಕೂಡ ಟ್ರೈ ಮಾಡ್ಬೋದು. ನೋಡಿ, ನಾನಿಲ್ಲಿ ಒಂದು 4 ಎಸಳಾಗುವಷ್ಟು ಬೆಳ್ಳುಳ್ಳಿಗಳನ್ನು ತೊಗೊಂಡಿದ್ದೀನಿ. ಸಾಮಾನ್ಯವಾಗಿ ನಾವು ಅಡುಗೆ ಮನೆಯಲ್ಲಿ ಪ್ರತಿದಿನ ಅಡುಗೆಗೆ ಅಂತೇಳಿ ಬಳಸ್ತಾನೆ ಇರ್ತೀವಲ್ಲ, ಅದರಲ್ಲಿ ಒಂದು 4 ಎಸಳನ್ನು ತೊಗೊಳ್ಳಿ. ಅದನ್ನು ಈ ರೀತಿ ಬಿಸಿ ಮಾಡ್ಕೊಳ್ಬೇಕು. ಸಿಪ್ಪೆ ಏನು ತೆಗಿಬಾರ್ದು. ನೋಡಿ, ಸಿಪ್ಪೆ ಸಮೇತವೇ ಹಾಕಿ ಹಾಗೇ ನಾನಿಲ್ಲಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಒಂದು 4-5 ನಿಮಿಷ ಈ ರೀತಿ ಬಿಸಿ ಮಾಡಿಕೊಂಡ್ರೆ ನಮಗೆ ಹಸಿ ಬೆಳ್ಳುಳ್ಳಿನ ಹಾಗೆಯೇ ತಿನ್ನೋದಕ್ಕಾಗೋದಿಲ್ಲ. ಅದೊಂಥರ ಸ್ಮೆಲ್ ಇರುತ್ತೆ, ಜೊತೆಗೆ ಟೇಸ್ಟ್ ಕೂಡ ಬೇರೆ ಇರುತ್ತೆ. ಹಾಗಾಗಿ ಈ ರೀತಿ ನಾವು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು. ಈ ರೀತಿ ಬಿಸಿ ಮಾಡಿ ತಿನ್ನೋದ್ರಿಂದನೂ ಕೂಡ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿ, ಈ ರೀತಿ ಸ್ವಲ್ಪ ಬಿಸಿ ಮಾಡಿಕೊಂಡು ಇದು ಸ್ವಲ್ಪ ತಣ್ಣಗಾದ್ಮೇಲೆ ಮೇಲ್ಭಾಗದ ಸಿಪ್ಪೆ ಏನಿರುತ್ತೆ ಅದನ್ನು ನೋಡಿ ಕಂಪ್ಲೀಟಾಗಿ ತಕ್ಕೊಂಡ್ಬಿಡಬೇಕು. ದಿನಕ್ಕೆ ನೀವು 2ರಿಂದ 3 ಅಥವಾ 4 ಈ ರೀತಿ ಬೆಳ್ಳುಳ್ಳಿಗಳನ್ನು ಪ್ರತಿದಿನ ಖಾಲಿ ಹೊಟ್ಟೆಗೆ ಬೆಳಗಿನೇ ತಿಂದುಬಿಡಬೇಕು. ಬ್ರಷ್ ಆಗಿದೆ ಅನ್ನುವಂಥ ಸಮಯದಲ್ಲಿ ಈ ರೀತಿ ಬಿಸಿ ಮಾಡ್ಕೊಂಡಿರೋವಂಥ ಬೆಳ್ಳುಳ್ಳಿ ಎಸಳೆಗಳನ್ನು ಚೆನ್ನಾಗಿ ಅಗ್ದುಬಿಟ್ಟು ನುಂಗ್ಬಿಡಬೇಕು. ಆನಂತರ ನೀವು ಬಿಸಿ ನೀರು ಕುಡಿಬೋದು ಅಥವಾ ಜೀರಿಗೆ ಕಷಾಯ ಕೂಡ ನೀವು ಮಾಡಿಕೊಂಡು ಕುಡಿಬೋದು. ನೋಡಿ,
ಈ ರೀತಿ ಸಿಪ್ಪೆ ತೆಗೆದಿರುವಂಥ ಬೆಳ್ಳುಳ್ಳಿಗಳನ್ನು ಪ್ರತಿದಿನ ಖಾಲಿ ಹೊಟ್ಟೆಗೆ ಸೇವನೆ ಮಾಡ್ತಾ ಬರೋದ್ರಿಂದ 2 ಅಥವಾ 3 ದಿನಗಳಲ್ಲಿ ಆರಾಮಾಗಿ ನಿಮ್ಮ ಗ್ಯಾಸ್ಟ್ರಿಕ್ಕನ್ನು ನೀವು ಕಡಿಮೆ ಮಾಡ್ಕೊಳ್ಬೋದು. ವಿಪರೀತ ಗ್ಯಾಸ್ಟ್ರಿಕ್ ಇದೆ ಅನ್ನುವಂಥ ಸಮಯದಲ್ಲಿ ಇದನ್ನು ಟ್ರೈ ಮಾಡಿ ನೋಡಿ, ತುಂಬ ಬೇಗ ಒಳ್ಳೆ ರಿಸಲ್ಟನ್ನು ನೀಡುತ್ತೆ. 2ರಲ್ಲಿ 1 ರೆಸಿಪಿನ ನೀವು ಮಾಡಿಕೊಂಡ್ರೂ ಸಾಕು, ತುಂಬ ಬೇಗನೆ ನಿಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು. ಇನ್ನು ಯಾರಿಗೆ ಎದೆ ಉರಿ, ಹೊಟ್ಟೆ ನೋವು, ಹೊಟ್ಟೆ ಉರಿ, ಹುಳಿ ತೇಗ್ ಬರ್ತಾ ಇದೆ, ಈ ರೀತಿ ಎಲ್ಲ ಆಗ್ತಾ ಇರುವಂಥದ್ದು ಏನಿರುತ್ತೆ ಅದೆಲ್ಲನೂ ಕಡಿಮೆ ಆಗುತ್ತೆ. ಜೊತೆಗೆ ನೀವು ಏನು ಮೆಡಿಸನ್ ತೊಗೊತಾ ಇರ್ತೀರಲ್ಲ ಗ್ಯಾಸ್ಟ್ರಿಕ್ಕಿಗೆ ಅಂಥೇಳಿ ಅದನ್ನು ಕೂಡ ಸ್ಟಾಪ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಅಂದರೆ ಅದರ ಅವಶ್ಯಕತೆ ನಿಮಗೆ ಬರೋದಿಲ್ಲ, ಅಷ್ಟು ಒಂದು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಖಂಡಿತವಾಗ್ಲೂ 2ರಲ್ಲಿ 1 ನೀವು ಪ್ರತಿದಿನ ಮಾಡ್ತಾ ಬನ್ನಿ, ನಿಮಗೆ ಒಂದು 4-5 ದಿನಗಳಲ್ಲಿ ಒಳ್ಳೆ ವ್ಯತ್ಯಾಸ ಅನ್ನುವಂಥದ್ದು ಕಾಣುತ್ತೆ. ವಿಪರೀತ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಅನ್ನೋಂಥ ಸಮಯದಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ, ಒಳ್ಳೆ ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ. ಇನ್ನು ಬೆಳ್ಳುಳ್ಳಿ ಸೇವನೆಯಿಂದ ದೇಹದ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ, ತೂಕವನ್ನು ಇಳಿಸ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಜೊತೆಗೆ ಮಲಬದ್ಧತೆಯ ಸಮಸ್ಯೆ ಕಾಡ್ತಾ ಇದ್ದರೆ ಅದನ್ನು ಸಹಿತವಾಗಿ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ನೋಡಿ, ಯಾವ ರೀತಿಯಾಗಿ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗ್ದೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.